ಪುನತ್ತು ಸಹವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶಿವಮೂರ್ತಿ ಭಾಗ್ಯಂ ಅವರ ಪುತ್ರನಾಗಿ ಜನಿಸಿದ ಪ್ರತೀಶ್ ಕಳೆದ 3 ವರ್ಷಗಳ ಹಿಂದೆ ನಮ್ಮನ್ನು ಬಿಟ್ಟು ದೇವರಲ್ಲಿ ಐಕ್ಯನಾದ. ಆ ಸಮಯವನ್ನು ನೆನೆಸ್ಕೊಂಡ್ರೆ ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡುವಂಥದ್ದು. ಕಾರಣ ಅವರ ಜೀವನದಲ್ಲಿ ಇನ್ನಷ್ಟು ಉತ್ತುಂಗ ಮಟ್ಟಕ್ಕೆ ಸಮಾಜದ ಸೇವೆಯನ್ನು ಮಾಡುವಂಥ ನಿರೀಕ್ಷಣೆಯನ್ನು ಇಟ್ಕೊಂಡಿದ್ದಂಥವ್ರು ನಾವೆಲ್ಲ. ಈ ನಾಡಿನಲ್ಲಿ ಈ ಹುಡುಗನು ಒಬ್ಬ ಒಳ್ಳೆಯ ಧೀಮಂತ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದನ್ನು ನಾವು ಕನಸು ಕಾಣ್ತಾ ಇದ್ದೋ. ಆದರೆ ದೈವಾಧೀನ ಪ್ರತೀಶ್ ಅವರ ಆಯಸ್ಸು ಅಷ್ಟಿತ್ತು ಅಂತ ನಾವೆಲ್ಲ ಭಾವಿಸೋಣ. ಏಕೆಂದರೆ ಹುಟ್ಟಿದ ಪ್ರತಿಯೊಬ್ಬರು ಕೂಡ ನಾವು ಅಂತ್ಯವನ್ನು ಕಾಣಲೇಬೇಕು. ಹಾಗಾಗಿ ಹುಟ್ಟಿದ ಪ್ರತಿಯೊಂದು ಜೀವಿಯೂ ಕೂಡ ಒಂದಲ್ಲ ಒಂದು ರೀತಿ ನಾವು ಅಂತ್ಯವನ್ನು ಕಾಣಬೇಕಾಗ್ತದೆ. ಸಹಜ ಅದು. ಹೇಗೆ ನಮ್ಮ ಬಟ್ಟೆಯನ್ನು ಹೊಸದಾಗಿ ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡಿರ್ತೀವಿ, ಅದು ಹಳೇದಾದ ಮೇಲೆ ಅಂದರೆ ನಮ್ಮ ಆಯಸ್ಸು ತೀರದ ಮೇಲೆ ನಾವೆಲ್ಲರೂ ಹೇಗೆ ಕೊನೆಗೆ ಸಾಗ್ತೀವೋ ಹಾಗೆ ಬಟ್ಟೆಯನ್ನು ಬಿಚ್ಚಿ ಹಾಕಿದಾಗೆ ಈ ಪ್ರತೀಶ್ ತನ್ನ ಶರೀರವನ್ನು ಬಿಟ್ಟಿದ್ದಾನೆ. ಆದರೆ ಅವನ ತಂದೆ ತಾಯಿಗಳು ಮಾಡಿರೋ ಪುಣ್ಯ ಕಾರ್ಯದ ಫಲದಿಂದಾಗಿ ಮತ್ತೆ ಅವನು ಹುಟ್ಟು ಬಂದು ಈ ಸಮಾಜದ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕಾಲಭೈರವೇಶ್ವರ ಸ್ವಾಮಿ, ಜಗದ್ಗುರು ಬಾಲಗಂಗಾಧರ ಮಹಾಸ್ವಾಮಿಗಳು, ನಿರ್ಮಲಾನಂದ ಸ್ವಾಮಿಗಳು ತುಂಬಿಕೊಡ್ಲಿ ಅಂತ ಹೇಳ್ತಾ, ಆ ಪ್ರತೀಶ ಏನು ಇರುವಿಕೆ ಏನಿತ್ತೋ ತಂದೆ ತಾಯಿಗಳಿಗೆ ಪ್ರತೀಕ್ ತಂದೆ ತಾಯಿಗಳ ಜೊತೆಯಲ್ಲಿದ್ದಾಗ ಅವರೇನು ಆನಂದವನ್ನು ಪಟ್ಕೊಂಡಿದ್ರೋ ಅದನ್ನು ತುಂಬಿಕೊಡ್ಲಿಕ್ಕೆ ಈಗ ಆಗೋದಿಲ್ಲ. ಆದರೆ ಭಗವಂತ ಅವರಿಗೆ ಆ ಶಕ್ತಿಯನ್ನು ಕೊಡಲಿ, ಅದನ್ನು ತುಂಬಿಕೊಳ್ಳುವಂಥ ಶಕ್ತಿಯನ್ನು ತಂದೆ ತಾಯಿಗಳಿಗೆ ಕೊಡಲಿ. ಯಾಕೆಂದರೆ ಪುತ್ರ ಶೋಕ ನಿರಂತರ ಅಂತಾರೆ. ಹಾಗಾಗಿ ಆ ಶೋಕವನ್ನು ದೂರ ಮಾಡಿ ಅವರಿಗೆ ಮತ್ತಷ್ಟು ಈ ಸಮಾಜದ ಶಿವಮೂರ್ತಿಯವರು ಕೂಡ ತಮ್ಮದೇ ಛಾಪನ್ನು ಈ ಭಾಗದಲ್ಲಿ ಮೂಡಿಸಿದ್ದಾರೆ. ಜನರ ಸೇವೆಯನ್ನು ಮಾಡಲಿಕ್ಕೆ ಅವರು ಕೂಡ ಬದ್ಧರಾಗಿದ್ದಾರೆ. ಅವ್ರಿಗೆ ಬಹುಶಃ ಇದು ಆಗಬಾರ್ದಾಗಿತ್ತು, ಅದು ಏನು ಮಾಡಲಿಕ್ಕಾಗೋದಿಲ್ಲ, ಸಹಜ ಆಗಿದೆ. ಅವರಿಗೆ ಆ ಶಕ್ತಿಯನ್ನು ತುಂಬಿಕೊಳ್ಳುವಂಥ ಶಕ್ತಿಯನ್ನು ಕಾಲಭೈರವ ಸ್ವಾಮಿ ತುಂಬಿಕೊಡಲಿ. ಶಿವಮೂರ್ತಿಯವರ ಕಡೆಯಿಂದ ಮತ್ತು ಭಾಗ್ಯಮ್ಮ ಕೂಡ ಈ ಭಾಗದಲ್ಲಿ ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಇರುವರು ಕೂಡ ಆ ಸೇವೆಯನ್ನು ಮಾಡಿದ್ದಾರೆ. ಆ ಪುತ್ರ ಶೋಕವನ್ನು ಹೋಗಲಾಡಿಸುವಂಥ ಶಕ್ತಿಯನ್ನು ಭೈರವೇಶ್ವರ ಕೊಡಲಿ ಅಂತೇಳಿ ಆಶಿಸ್ತೀನಿ. ಜೈ ಶ್ರೀಮೂರ್ತಿ. ಹೇಳಪ್ಪ, ಏನು ಹೇಳು. ನನ್ನ ಮಗ BS ಪ್ರದೀಪು ಇಲ್ಲಿಗೆ ಅವನು ಸತ್ತಿ 3 ವರ್ಷ ಆಗಿದೆ. ಅದ್ರ ಪ್ರಯುಕ್ತ ಅವನಿಗೆ ಈ ದಿವಸ ಅವನಿಗೆ 3ನೇ ವರ್ಷದ ನಾವು ಅವನ ನೆನಪಲ್ಲಿ ನಮ್ಮ ಸ್ನೇಹಿತರುಗಳು, ನಮ್ಮ ರಿಲೇಟಿವ್, ನಮ್ಮ ತುಂಬ ಆತ್ಮೀಯ ಬಂಧುಗಳಿಗೆಲ್ಲರೂ ಒಂದು ಊಟಕ್ಕೆ ವ್ಯವಸ್ಥೆ ಮಾಡ್ತೀನಿ ಪ್ರತಿ ವರ್ಷವೂ. ಹಾಗೆಯೇ ಇವತ್ತು ಏನಪ್ಪ, ಬಿಲ್ಡಿಂಗ್ ಕಟ್ಟಿ 3 ವರ್ಷ ಆಯಿತು. ಒಂದು ಪ್ರತಿಮೆ ಮಾಡಿಕೊಟ್ಟಿರಲಿಲ್ಲ. ಅವ್ರ ಹೆಸರೇನಪ್ಪ, ಯೋಗಿರಾಜ್ ಅವರು, ಅರುಣ್ಯ ಯೋಗಿರಾಜ್ ಅವರು. ಇದಕ್ಕೆ ಬಿಲ್ಡಿಂಗ್ ಫೌಂಡೇಶನ್ ಆದಾಗಲೇ ಅವರು ಕೊಟ್ಟಿದ್ದು, ಮಾಡಿಕೊಡ್ಲಿಲ್ಲ. 1.5 ಲಕ್ಷ ಅಡ್ವಾನ್ಸು ಕೂಡ ಕೊಟ್ಟು ಕೊನೆಗೆ ಈಗ ಮಾಡಿಕೊಟ್ಟಿದ್ದಾರೆ. ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರು ಬಂದು, ಮೈಸೂರು ಸ್ವಾಮೀಜಿಯವರು ಸಾಕಮಠ ಸ್ವಾಮಿಗಳು ಉದ್ಘಾಟನೆ ಮಾಡಿಕೊಟ್ರು. ಅದಾದಮೇಲೆ GT ದೇವೇಗೌಡರು ಕೂಡ ಬಂದು ಹೊರಟು ಹೋಗಿದ್ರು ಅವರು. ಆಮೇಲೆ ಹರೀಶ್ ಗೌಡರು, GT ದೇವೇಗೌಡರು, ಇನ್ನೊಬ್ಬರು ನಮ್ಮ ಕೂರ್ಗಳ್ಳಿ ಮಾದೇವರು ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಆಮೇಲೆ ಇನ್ನೊಬ್ಬರು ಅನುಷಿಯಾ ಮರಿಗೌಡ ಅಂತೇಳಿ
ಮಾಗಡಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರು. ಅವರು ಎಲ್ಲ ಸೇರಿ ಈಗ ಭಾವಚಿತ್ರ ಉದ್ಘಾಟನೆ ಮಾಡಿದ್ದಾರೆ. ನಮಗೆ ಅದು ಅವ್ರು ಮಾಡಿಕೊಟ್ಟಿದ್ದು ಯೋಗಿರಾಜರು ತುಂಬ ಸಂತೋಷ ತಂದಿದೆ. ಯಾಕೆಂದರೆ ನಾವು 3 ವರ್ಷದಿಂದ ಮಾಡಿಕೊಡ್ತಾರೆ ಅಂತ ಹೋಗಿ ಕೇಳಿ ನಮಗೂ ರೋಷ ಹೋಗ್ಬಿಟ್ಟಿದ್ದು. ನೆನ್ನೆ ದಿವಸ 8 ಗಂಟೆಯಲ್ಲಿ ಕೊಟ್ಟರು. ನಮಗೂ ಕೂಡ ಉದ್ಘಾಟನೆಗೆ ಎಲ್ಲ ಹೆಸರು ಹಾಕ್ಬಿಟ್ಟಿದ್ದು. ಇವರೆಲ್ಲ ಬಂದು ಉದ್ಘಾಟನೆ ಮಾಡಿದ್ರು. ಇಲ್ಲೆಲ್ಲ ನಮ್ಮ ಊಟ ಎಲ್ಲ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ದು. ಎಲ್ಲರೂ ತುಂಬ ಚೆನ್ನಾಗಿದೆ ಊಟ ಅಂಥೇಳಿ ಒಂದು 3,500-4 ಸಾವಿರ 5 ಸಾವಿರ ಕಂಡ ಊಟದ ವ್ಯವಸ್ಥೆ ಮಾಡಿದ್ದು. ವೆಜ್ಜು ನಾನ್ ವೆಜ್ ಎರಡೂ ಮಾಡಿದ್ವಿ. ಅದಾದಮೇಲೆ ನಮ್ಮ ಸೋಮನಾಥ ಸ್ವಾಮಿಗಳು ಆದಿಚುಂಚನಗಿರಿ ನಮ್ಮ ಸ್ವಾಮೀಜಿಯವ್ರ ಕೈಯಿಂದ ನಮ್ಮ ಬೆಳವಾಡಿ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ವಿತರಣೆ ಮಾಡಿದೋ. ಅವರು ಹರೀಶ್ಗೌಡರು ಮಹಾದೇವರು ಬಟ್ಟೆ ವಿತರಣೆ ಮತ್ತು ಹರೀಶ್ಗೌಡರು ಸ್ವಾಮೀಜಿಯವರು ಮಾಡಿದ್ರು. ಇನ್ನೊಂದು ಚೆಕ್ ವಿತರಣೆ. ಯಾರೋ ಒಬ್ಬರು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು ಒಬ್ಬರು ಅನಾಥಾಶ್ರಮ ಮಾಡಿದ್ದಾರೆ. ಅವರೇನೋ ಸಹಾಯ ಕೇಳಿದ್ರು. ಒಂದು ಚೆಕ್ ವಿತರಣೆ ಮಾಡ್ತಿದ್ದೀನಿ ಈಗ.